ಹಾಯ್ ಹಲೋ. ನೋಡಿ, ನಾವು ಔಟ್ಸೈಡೆಲ್ಲ ತಿಂತೀವಲ್ಲ ಫುಡ್ಡು, ಅದೇನು ಅಷ್ಟೊಂದು ನಮಗೆ ಅಂದರೆ ಎಲ್ತಿಗೆ ಒಳ್ಳೆಯದಲ್ಲ. ಮನೆಯಲ್ಲೇ ಮಾಡ್ಕೊಬೋದಲ್ವಾ. ಇದು ಬರುತ್ತೆ ನೋಡಿ, ಪೂರಿ. ಇದು ನಿಮಗೆ ಅದು ಬೇಕಾದ್ರೆ ರೆಡಿ ಸಿಗುತ್ತೆ. ಪೂರಿ ಆದರೂ ಸಿಗುತ್ತೆ ಅಥವಾ ಪೂರಿ ಎಣ್ಣೆಗಾದರೂ ಹಾಕ್ಕೊಬೋದು. ನಾವು ಎಣ್ಣೆ ಹಾಕ್ಕೊಂಡು ತೊಗೊಂಡಿದ್ವಿ ನೋಡಿ. ಆಲೂಗಡ್ಡೆ ಬೇಯಿಸ್ಕೊಂಡೆ, ಸ್ವಲ್ಪ ಸ್ವಲ್ಪ ಅದೇನು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆಮೇಲೆ ಕ್ಯಾರೆಟ್ ಇದೆ. ಕ್ಯಾರೆಟ್ ಇರಲಿಲ್ಲ, ಸೊ ಅದರಿಂದ ಕ್ಯಾರೆಟ್ ಇವತ್ತು ಲೆಸ್ ಮಾಡಿದ್ದೀನಿ. ಮತ್ತು ನೋಡಿ, ಇದು ಪೌಡ್ರ್ ಬರುತ್ತೆ ಅಲ್ಲ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಬೀಳಬೇಕಾಗುತ್ತೆ. ಆಮೇಲೆ ಮತ್ತು ಉಪ್ಪು, ಚೆನ್ನಾಗಿ ಉಪ್ಪು ಹಾಕ್ಕೊಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಈ ಥರ ಮಾಡಿಕೊಂಡು ಮನೆಯಲ್ಲೇ ತಿಂದರೆ ನಿಜ ಹೇಳ್ತೀನಿ, ಹೋಟೆಲ್ ಯಾವುದು, ಹೋಟೆಲ್ಗೆ ಇಷ್ಟಕ್ಕೆಲ್ಲ ಎಷ್ಟು ಕೊಡಬೇಕು ಅಮೌಂಟ್ ಹೇಳಿ. ಇಷ್ಟಕ್ಕೆಲ್ಲ ಅಮೌಂಟ್ ಎಷ್ಟಾಗುತ್ತೆ? 1 2 3 4 5 ಇರುತ್ತೆ ಅನಿಸುತ್ತೆ ಗೋಲ್ಗಪ್ಪ ಅಂತ ಹೋದರೆ ಅಲ್ವಾ. 1 2 3 4 5 ಎರಡು ಪ್ಲೇಟ್ಗೆ 10-20 ರುಪೀಸ್ ಆಗುತ್ತೆ. 20 ರುಪೀಸ್ಗೆ ನಮಗೆ ಏನು ಇದೆ ತೊಗೊಂಬಿಟ್ಟೆ. ಆಮೇಲೆ ಈರುಳ್ಳಿ ಮಾಮೂಲಿ ಬರುತ್ತೆ, ನೋಡಿದ್ರಲ್ಲ, ಮನೆಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪಿರುತ್ತೆ, ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾವೇನೇ ಇದನ್ನು ರೆಡಿ ಮಾಡಿಕೊಂಡು ಈ ಪಾನಿನ, ವಾವ್, ಇದ್ರ ಪಾನಿ ಕುಡಿದ್ರೆ ಒಳ್ಳೇದು, ಡೈಜೆಷನು ಬರುತ್ತೆ, ಒಳ್ಳೆಯದು ಕೂಡ. ಇನ್ನೊಂದು ನೋಡಿ, ನಮಗೆ ಹೆಲ್ದಿ ಫುಡ್ಡು ಸಿಗ್ದಂಗೆ ಆಗುತ್ತೆ. ಇದು ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲಿ ಸೂಪರಾಗಿರೋ ಫುಡ್ಡು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ನಾವು ಔಟ್ಸೈಡ್ ತಿನ್ನೋದಕ್ಕಿಂತ ಬೆಟರ್ದೇನಂತ ಹೇಳ್ಬೋದು. ತೊಗೊಂಡು ನೋಡಿ, ಒಂದ್ಸಲ ಮಾಡಿ ನೋಡಿ. ಪಾಕೆಟ್ಗಳು ಬರುತ್ತೆ, 20 ರುಪೀಸ್ ಇರುತ್ತೆ ಅಷ್ಟೇ. ತೊಗೊಂಡು ನೋಡಿ, ಮಾಡಿ. ನಾನು ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದೆ. ಮೊನ್ನೆ ಒಂದು ಸಲ ಮಾಡಿದ್ದೆ, ನಾನು ಫೋಟೋ ಶೂಟ್ ಮಾಡಿಲ್ಲ ಅವತ್ತು. ಯಾಕೆ ಅಂದರೆ ಅವತ್ತು ತುಂಬ ಹಶು ಬೇರೆ ಆಗ್ತಿತ್ತು. ಬೇಗ ಮಾಡಿ ತಿಂದ್ಬಿಟ್ಟೆ ಹೆಂಗೇ. ಇವತ್ತು ಇಲ್ಲ ಬೇಡ ಅಂದ್ಬಿಟ್ಟು ಅದಕ್ಕೆ ಮಾಡಿದೆ, ವಿಡಿಯೋ ಮಾಡೋಣ ಅಂದ್ಬಿಟ್ಟೆ ಎಲ್ಲ ರೆಡಿ ಮಾಡಿದೆ. ಸೊ ಬೇಗ ಮಾಡೋಣ ಅಂದ್ಕೊಂಡೆ, ಆದರೂ ಲೇಟ್ ಆಗೋಯಿತು. ಎಷ್ಟು ಬೇಗ ಮಾಡೋಕ್ಕೋದ್ರೂ ಲೇಟ್ ಆಗೋಯಿತು. ಇಲ್ಲಿ ಕರೆಂಟ್ ಬೇರೆ ಇರಲಿಲ್ಲ ಸ್ವಲ್ಪ, ಅದರಿಂದ ಸ್ವಲ್ಪ ಲೇಟ್ ಆಗಿದ್ದರಿಂದ ನಾನು ಲೇಟಾಗೆ ಕೊಡ್ತಾಯಿದ್ದೀನಿ. ಏನು ಅಂದ್ಕೊಂಬೇಡಿ. ಬಟ್ ಟ್ರೈ ಮಾಡಿ ಟೇಸ್ಟ್ ಹೆಂಗಿರುತ್ತೆ ಹೇಳಿ. ಅದು ಉಪ್ಪು ಜಾಸ್ತಿ ಹಾಕಬೇಕಾಗುತ್ತೆ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ಹುಣ್ಸೆಹಣ್ಣು ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಹುಳಿ ಇರಬೇಕಿದು. ಪಾನಿ ಅಂತಾರಲ್ಲ ಅದು. ನಾವು ಅವರು ಯಾವುದೋ ಕೈಯಾಗಿ ಹಿಂಗೆ ತೆಗೆದು ಕೊಡ್ತಾ ಇರ್ತಾರೆ, ನೋಡಿದಿರಲ್ಲ. ಕೆಲವರೇನೋ ಇದು ಯೂಸ್ ಮಾಡ್ತಾರೆ, ಏನು ಗ್ಲೌಸು. ಕೆಲವ್ರು ಯೂಸೇ ಮಾಡಲ್ಲ, ಹಾಗೆ ಹಾಕ್ತಿರ್ತಾರೆ. ಬಟ್ ಅದು ಹೆಲ್ತಿಗೆ ಎಷ್ಟು ಒಳ್ಳೆಯದು ನಮಗೆ ಗೊತ್ತಿಲ್ಲ. ಅದ್ರ ಬದಲು ನಾವು ಮನೇಲಿ ಈ ಥರ ಮಾಡ್ಕೊಂಬಿಟ್ರೆ ಮಕ್ಳಿಗೂ ಖುಷಿ, ನಮಗೂ ಖುಷಿ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದನ್ನು ತಿಂತಾ ಕೂತ್ಕೊಂಡ್ರೆ. ಒಂದು ಮಜಾ. ನಿಜ ಹೇಳ್ತೀನಿ, ಔಟ್ಸೈಡ್ ತಿನ್ನೋದಕ್ಕಿಂತ ನಾವು ಪ್ರಿಪೇರ್ ಮಾಡಿ ತಿನ್ನೋದ್ರಲ್ಲಿ ಇದೆಯಲ್ಲ, ಅದರಲ್ಲಿರೋ ಸುಖನ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಹೆಣ್ಮಕ್ಳಿಗೆ. ನಿಜ ಹೇಳ್ತೀನಿ, ಒಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ. ಆಮೇಲೆ ಮನೆ ಹೊರಗಡೆ ತಿನ್ನೋ ಗಂಡಸ್ರೆಲ್ಲನೂ ಮನೆ ಒಳಗಡೆ ಮಾಡು ಅಂತ ತೊಗೊಂಬರೋ ಅಂಥ ಚಾನ್ಸಸ್ ಇರುತ್ತೆ. ಆವಾಗ ನಿಮ್ಮನ್ನೇ ಕೇಳ್ತಾರೆ, ನೀವೇ ಮಾಡಿಕೊಡ್ಬೇಕಾಗುತ್ತೆ. ನಿಮ್ಮೆಲ್ಲ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಈ ಥರ ಮಾಡಿ. ಓಕೆ, ಬಾಯ್.